Hi, welcome back to my YouTube channel. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವರ್ಡ್ ಅಂತ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಅಂದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ ನಲ್ಲಿ ನಾವು ಪ್ರಾಡಕ್ಟ್ ನ ಬೈ ಮಾಡ್ದಿರನೆ ಹಾಗೆ ಜಸ್ಟ್ ಫೋಟೋಸ್ ನ ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟ್ ಲಿಂಕ್ ನ ಯೂಸ್ ಮಾಡ್ಕೊಂಡು ನಾವ್ ಯಾವ ರೀತಿ ಅಮೌಂಟ್ ನ ಅರ್ನ್ ಮಾಡ್ಬೋದು ಅನ್ನೋದು ಪೂರ್ತಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ. ಐ ನೋ ಇವಾಗ ಎಲ್ರಿಗೂನು ಹೊರ್ಗಡೆ ಹೋಗಿ ದುಡಿಯೋದಕ್ಕೆ ಆಗಲ್ಲ, ಹಾಗನ್ಬಿಟ್ಟು ಮನೆಯಲ್ಲಿ ಕುತ್ಕೊಂಡು ಸುಮ್ನೆ ಇರೋದಕ್ಕೂ ಬೋರ್ ಆಗುತ್ತೆ. ಎಷ್ಟೇ ಮದ್ವೆ ಆಗಿರೋ ಮನೆಯಲ್ಲಿ ಎಷ್ಟೇ ದುಡ್ಡಿದ್ರುನು ದುಡ್ಡಿಲ್ಲ ಅಂದ್ರುನು ಸಂಸಾರ ಮಾಡ್ತಾ ಇರೋ ಅಂತ ಹುಡುಗಿರ್ಗೆ ಅವರೇ ಒಂದು ಓನ್ ಆಗಿ ದುಡ್ಡು ಅವ್ರದೇ ಒಂದು ಅಮೌಂಟ್ ಇದ್ರೆ ಅವ್ರಿಗೆ ಆ ಅಮೌಂಟ್ ನ ಅವ್ರಿಗೆ ಇಷ್ಟ ಬಂದಂಗ ಅವರು ಖರ್ಚು ಮಾಡ್ಕೊಬಹುದು. ಸೊ ಅದಕ್ಕೆ ಆ ಅಮೌಂಟ್ ಗೆ ಅವರು ಯಾರುನು ಲೆಕ್ಕ ಕೊಡ್ಬೇಕಾಗಿರೋ ಅಂತ ಅವಶ್ಯಕತೆ ಇರಲ್ಲ. ಇವಾಗ ಮನೆಯಲ್ಲಿ ಗೃಹಿಣಿಯರಾಗಿದ್ರೆ ಮನೆಯಲ್ಲಿ ಹಸ್ಬೆಂಡ್ ಏನಾದ್ರು ದುಡ್ಡು ಕೊಟ್ರೆ ಆ ದುಡ್ಡುಗೆ ಲೆಕ್ಕ ಕೊಡ್ಬೇಕಾಗುತ್ತೆ, ಹಿಂಗೆಲ್ಲ ಇರುತ್ತೆ. ಸೊ ಆತರ ಹೆಣ್ಮಕ್ಳುಗಳಿಗೆ ಇದು ಯೂಸ್ ಆಗ್ಲಿ ಅಂತ ಹೇಳ್ತಿದ್ದೀನಿ. ಸುಮ್ನೆ ಕೂರೋದ್ರ ಬದಲು ಜಸ್ಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಲ್ಲಿ 1 ಅವರ್, ದಿನಕ್ಕೆ 1 ಅವರ್ ಟೈಮ್ ಕೊಟ್ರೆ ನೀವು ಪ್ರಾಡಕ್ಟ್ ಬೈ ಮಾಡ್ದಿರನು ಕೂಡ ನೀವು ಅಮೌಂಟ್ ನ ಅರ್ನ್ ಮಾಡ್ಬೋದು. ಕೆಲವ್ರಿಗೆ ನಾರ್ಮಲ್ ಆಗಿ ಏನಾದ್ರೂ ಬೇಕು ಅಂದ್ರೆ ನೀವು ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ ಅಲ್ವಾ, ಅದನ್ನ ತಗೊಂಡು ಅದನ್ನ ರಿವ್ಯೂ ಕೊಟ್ಟು ಮಾಡ್ಬೋದು. ಇವಾಗ ನಾನ್ ಹೇಳ್ತಾ ಇರೋದು ಪ್ರಾಡಕ್ಟ್ ನ ಬೈ ಮಾಡ್ದಿರನೆ ಅಂದ್ರೆ ಜಸ್ಟ್ ಒಂದು ಫೋಟೋಸ್ ನ ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಲಿಂಕ್ ನ ಹಾಕ್ಬಿಟ್ಟು ನಾನು ಯಾವ ರೀತಿ ಅಮೌಂಟ್ ನ ಅರ್ನ್ ಮಾಡ್ಕೊಬಹುದು ಅಂತ ಹೇಳ್ತೀನಿ. ಓಕೆನಾ, ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಕರೆಕ್ಟ್ ಆಗಿ ಎಲ್ರು ನೋಡ್ಕೊಳ್ಳಿ, ಎಲ್ಲೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದೀನಿ. ನಮ್ಮ ಹತ್ರ ಮೀಶೋ ಕ್ರಿಯೇಟರ್ ಮೀಶೋ ಆಪ್ ಎಲ್ಲರ ಹತ್ರನು ಇದ್ದೇ ಇರುತ್ತೆ. ಸೊ ನೀವು ಅದಕ್ಕೆ ಫಸ್ಟ್ ಮೀಶೋ ಕ್ರಿಯೇಟರ್ ಕ್ಲಬ್ ಗೆ ಜಾಯಿನ್ ಆಗ್ಬೇಕಾಗತ್ತೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಆಲ್ರೆಡಿ ಒಂದು 2 ರಿಂದ 3 ವಿಡಿಯೋ ಇದ್ರದೇ ವಿಡಿಯೋ ಮಾಡಿ ಹಾಕಿದೀನಿ, ನೀವು ಅದ್ರಲ್ಲಿ ಹೋಗಿ ಸರ್ಚ್ ಮಾಡಿ. ಓಕೆನಾ, ಇವಾಗ ಫಸ್ಟ್ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದ್ರಲ್ಲಿ ನಾವು ಯಾವ ತರ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ನಮ್ಗೆ ಕಮಿಷನ್ ಜಾಸ್ತಿ ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಾವು ಎಲ್ಲಾ ಪ್ರಾಡಕ್ಟ್ ಹಾಕ್ಬಿಟ್ಟು ಲಿಂಕ್ ಹಾಕ್ಬಿಟ್ರೆ ನಮ್ಗೆ ಕಮಿಷನ್ ಬರಲ್ಲ. ಸೊ ನಾವಲ್ಲಿ ಫಸ್ಟ್ ತಿಳ್ಕೊಬೇಕು ಯಾವ್ದೊಂದು ಪ್ರಾಡಕ್ಟ್ ಗೆ ಕಮಿಷನ್ ಬರುತ್ತೆ, ಮತ್ತೆ ಯಾವ ಪ್ರಾಡಕ್ಟ್ ಇಂದ ನಮ್ಗೆ ಕಮಿಷನ್ ಜಾಸ್ತಿ ಸಿಗುತ್ತೆ, ಯಾವ್ಯಾವ ಪ್ರಾಡಕ್ಟ್ ಅಫಿಲಿಯೇಟ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಅಫಿಲಿಯೇಟ್ ಇದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಓಕೆನಾ, ಇವಾಗ ನಿಮ್ದು ಮೀಶೋ ಅಕೌಂಟ್ ನ ಓಪನ್ ಮಾಡ್ಕೊಂಡ್ರೆ ಈ ತರ ಓಪನ್ ಆಗುತ್ತೆ ಅಲ್ವಾ ಡ್ಯಾಶ್ ಬೋರ್ಡ್. ಇದ್ರಲ್ಲಿ ಅಫಿಲಿಯೇಟ್ ಮಾರ್ಕೆಟ್ ಗೆ ಮಾಡ್ಬೇಕಾಗಿರೋಂಥದ್ದು ಒಂದೊಂದು ಇಲ್ಲಿ ಬರುತ್ತೆ. ಯಾಕೋ ಇವತ್ತೊಂದು ಶೋನೇ ಆಗ್ತಾ ಇಲ್ಲ. ಓಕೆ, ಇಲ್ಲಿ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟ್ ಅಂದ್ರೆ ಕಮಿಷನ್ ಇರೋ ತರದ್ದು ನಮ್ಗೆ ಪ್ರಾಡಕ್ಟ್ ಗಳಿರುತ್ತೆ. ಓಕೆನಾ, ಆ ತರ ಪ್ರಾಡಕ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾವ್ದಿದೆ ಇವಾಗ, ಓಕೆ ನಾನು ವಿಶ್ ಲಿಸ್ಟ್ ಅಲ್ಲಿ ಹಾಕಿರೋದನ್ನೇ ತೋರಿಸ್ತೀನಿ. ಓಕೆನಾ, ವಿಶ್ ಲಿಸ್ಟ್ ಅಲ್ಲಿ ನೋಡಿ, ಇವಾಗ ಫಸ್ಟ್ ಒಂದು ರೈನ್ ಕೋಟ್ ಹಾಕಿದೀನಿ ಅಲ್ವಾ, ಆ ರೈನ್ ಕೋಟ್ ನ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ನೋಡಿ ಅಫಿಲಿಯೇಟ್ 10% ಕಮಿಷನ್ ಅಂತ ಇದೆ. ಓಕೆನಾ, ನಾವು ಒಂದು ಅಫಿಲಿಯೇಟ್ ಲಿಂಕ್ ಹಾಕ್ತಾ ಇದೀವಿ ಅಂದ್ರೆ ಆ ಪ್ರಾಡಕ್ಟ್ ಗೆ ಕಮಿಷನ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಬೇಕಾಗುತ್ತೆ. ಇದು ಓಕೆ. ಇವಾಗ ಇಲ್ಲಿ ಪಕ್ಕದಲ್ಲಿ ಇರೋದು ಇದಕ್ಕೆ ಏನು ಕಮಿಷನ್ ಇಲ್ಲ, ನಾವ್ ಹಾಕೋದ್ರುನು ವೇಸ್ಟ್, ಯಾಕಂದ್ರೆ ನಮ್ಗೆ ಅದ್ರಿಂದ ಅಮೌಂಟ್ ಬರಲ್ಲ. ನಾನು ಮಿಸ್ ಆಗಿ ಇದೇ ತರ ಮಾಡ್ಕೊಂಡಿದೀನಿ 2. ಸೊ ನನ್ಗೆ ಅದಕ್ಕೆ ಜಸ್ಟ್ 1 ರೂಪಿ ಕ್ರೆಡಿಟ್ ಆಗಿದೆ ಅಕೌಂಟ್ಗೆ. ಓಕೆನಾ, ನನ್ಗೆ ಸ್ಟಾರ್ಟಿಂಗ್ ಮಾಡ್ಕೊಂಡಾಗ ನನ್ಗೆ ಇದು ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ನಾನ್ ಮಾಡ್ಕೊಂಡಿರೋ ಎಡ್ವರ್ಟ್ಗಳು ನೀವುಗಳು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಜಸ್ಟ್ 1 ರೂಪಿ 2 ಆರ್ಡರ್ ಆಗಿದೆ, 2 ಆರ್ಡರ್ ಇಂದ 2 ರೂಪೀಸ್ ಬಂದಿದೆ ಅಕೌಂಟ್ಗೆ. ಓಕೆನಾ, ಇವಾಗ ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟ್ ಡಿಸ್ಕೌಂಟ್ ಕಮಿಷನ್ ಏನು ಬರಲ್ಲ ನಮ್ಗೆ ಇದ್ರಲ್ಲಿ. ಈ ಪ್ರಾಡಕ್ಟ್ ನ ನಾವು ಫೋಟೋ ತೆಗ್ದ್ಬಿಟ್ಟು ಅಫಿಲಿಯೇಟ್ ಲಿಂಕ್ ಹಾಕಿದ್ರೆ, ಇನ್ನ ಕೆಳಗಡೆ ಬಂದ್ರೆ ನೋಡಿ ಪೆಟ್ಟದೇನೋ ಡ್ರೆಸ್ ಇದೆ. ಓಕೆನಾ, ಮೇಲ್ಗಡೆ ಇದೆ ನೋಡಿ ಅಫಿಲಿಯೇಟ್ 13.5% ಕಮಿಷನ್ ಸಿಗುತ್ತೆ. ಇವಾಗ ಕಮಿಷನ್ ನಮ್ಗಿದ್ರೆ 283 ಅಲ್ಲಿ ಇಂಟು 13.5 ಹಾಕಿದ್ರೆ ನಮ್ಗೆ ಕಮಿಷನ್ ಎಷ್ಟು ಬರುತ್ತೆ, ಐ ಥಿಂಕ್ ಒಂದು
28, 29, 30 ರೂಪೀಸ್ ಬರುತ್ತೆ. ಓಕೆನಾ, ಇದೇನಾದ್ರೂ ಸೇಲ್ ಆದ್ರೆ ನಮ್ಗೆ ಆ ತರ ಕಮಿಷನ್ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಇನ್ನ ಇದು ಯಾವಕ್ಕೂ ಇಲ್ಲ ನೋಡಿ. ಇನ್ನ ಇದೊಂದು ಟೀ ಪಾತ್ರೆನೋ ಏನೋ ಇದೆ. ಇದಕ್ಕೆ ಬಂದು ಎಷ್ಟಿದೆ, 10% ಇದೆ ಕಮಿಷನ್. ಇನ್ನ ಈ ಕಡೆ ಬಂದ್ರೆ ಇದನ್ನು ಅಷ್ಟೇ, ಇದಕ್ಕೆ 13.5% ಇದೆ. ಈ ತರ ಜಾಸ್ತಿ ಇರುವಂತದ್ದನ್ನ ನೋಡ್ಕೊಂಡು ನಾವು ಮಾಡ್ಕೊಬೇಕಾಗುತ್ತೆ. ಓಕೆನಾ, ನಾನು ಇದೆಲ್ಲ ಅಫಿಲಿಯೇಟ್ ಮಾಡ್ಕೊಂಡಿದೀನಿ. ಸದ್ಯಕ್ಕೆ ಇನ್ನು ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ. ಸೊ ನಾನು ಇದು ಕಮಿಷನ್ ಇರೋದನ್ನೆಲ್ಲ ನಾನು ಈ ತರ ಒಂದ್ ಕಡೆ ಸೇವ್ ಮಾಡಿ ಇಟ್ಕೊಂಡಿದೀನಿ. ಕೆಲವೊಂದನ್ನ ಬೈ ಕೂಡ ಮಾಡಿದೀನಿ, ಅದನ್ನು ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ನನ್ಗೆ. ಸೊ ನೀವು ಅಫಿಲಿಯೇಟ್ ಬರೀ ಫೋಟೋ ಹಾಕಿ ಕಮಿಷನ್ ಅರ್ನ್ ಮಾಡ್ಕೊಳ್ಳೋದಾದ್ರೆ ಫಸ್ಟ್ ನೀವು ಇದನ್ನ ಅಬ್ಸರ್ವ್ ಮಾಡ್ಕೊಬೇಕಾಗುತ್ತೆ. ಯಾವ ಪ್ರಾಡಕ್ಟ್ ಗೆ ನಮ್ಗೆ ಜಾಸ್ತಿ ಕಮಿಷನ್ ಇದೆ, ಮತ್ತೆ ಕಮಿಷನ್ ಜಾಸ್ತಿ ಇದೆ ಅದೊಂದನ್ನೇ ನೋಡ್ಬಾರ್ದು, ರಿವ್ಯೂ ಕೂಡ ನೋಡ್ಬೇಕಾಗುತ್ತೆ. ಓಕೆನಾ, ರಿವ್ಯೂ ಯಾವ ರೀತಿ ನೋಡೋದು ಅಂದ್ರೆ ನಾನು ಹೇಳ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ 4.2 ಸ್ಟಾರ್ ಅಂತ ಇದೆ ಅಲ್ವಾ, ಇದು ಕಸ್ಟಮರ್ ಕೊಟ್ಟಿರುವಂತ ಫೀಡ್ಬ್ಯಾಕ್. ಇವಾಗ ಕೆಳಗಡೆ ಬಂದ್ರೆ ನೋಡಿ, ಇಲ್ಲಿ ಇಮೇಜಸ್ ಇದೆ. ಓಕೆನಾ, ನೋಡಿ ಇದು ಯಾವ್ದೋ ಹುಡುಗಿ ಹಾಕೊಂಡಿರೋ ಡ್ರೆಸ್, ಕ್ವಾಲಿಟಿ ಚೆನ್ನಾಗಿದೆ. ರಿವ್ಯೂಸ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆನಾ, ರಿವ್ಯೂಸ್ ಅಂದ್ರೆ ಇದೆ ರಿಯಲ್ ಇಮೇಜಸ್ ಅಂತ ಇದೆ ಅಲ್ವಾ, ಅದು ಕಸ್ಟಮರ್ ತಗೊಂಡು ಅಲ್ಲಿ ಇಮೇಜಸ್ ನ ಅಪ್ಲೋಡ್ ಮಾಡಿರ್ತಾರೆ. ಅದನ್ನ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ನಾವು ಜಸ್ಟ್ ಅಫಿಲಿಯೇಟ್ ಮಾರ್ಕೆಟ್ದು ಲಿಂಕ್ ಶೇರ್ ಮಾಡೋದು ಒಂದೇ ಮುಖ್ಯ ಆಗಿರಲ್ಲ, ಅದರಲ್ಲಿ ಪ್ರಾಡಕ್ಟ್ ಬಗ್ಗೆನೂ ನಾವು ರಿವ್ಯೂ ಮಾಡ್ಬೇಕಾಗುತ್ತೆ. ಪ್ರಾಡಕ್ಟ್ ಚೆನ್ನಾಗಿರ್ಬೇಕಾಗುತ್ತೆ. ಇವಾಗ ನಮ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಶೇರ್ ಮಾಡಿದ್ವಿ ಅಂದ್ರೆ ಅದನ್ನ ನೋಡ್ದವ್ರಿಗೆ ಇದನ್ನ ತಗೊಬೇಕು ನಾನು ಅಂತ ಅವ್ರಿಗೆ ಅನಿಸ್ಬೇಕು. ಸೊ ಕಾಟಾಚಾರಕ್ಕೆ ಯಾವ್ದಂದ್ರೆ ಅದನ್ನೆಲ್ಲ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಲಿಂಕ್ ನ ಶೇರ್ ಮಾಡಿದ್ರೆ ನಿಮ್ಗೆ ಏನು ಯೂಸ್ ಇರಲ್ಲ, ಸುಮ್ನೆ ನಿಮ್ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅದರಿಂದ ಅಮೌಂಟ್ ಅಂತೂ ಅರ್ನ್ ಮಾಡಕ್ ಆಗಲ್ಲ. ಅದಕ್ಕೆ ನೀವು ಪ್ಲಸ್ ಪಾಯಿಂಟ್ ಅದ್ರಲ್ಲಿ ತಿಳ್ಕೊಬೇಕಾಗಿರೋದು ರಿವ್ಯೂ ನ ನೋಡೋದು. ರಿವ್ಯೂ ನೋಡಿದ್ರೆ ನೋಡಿ, ಇಲ್ಲೆಲ್ಲ ಕಸ್ಟಮರ್ ಗುಡ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಈ ತರ ಒಂದು ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಅದಕ್ಕೆ ಕಮಿಷನ್ ನೋಡಿ 10% ಇದೆ. ಇವಾಗ ಅದು 258 ಅಂದ್ರೆ ನಮ್ಗೆ 28 ರೂಪೀಸ್, 25 ರೂಪೀಸ್ ಈ ತರ ನಮ್ಗೆ ಅಮೌಂಟ್ ಬರುತ್ತೆ. 10% ಅಂದ್ರೆ ಆ ಇವಾಗ ಇದು ಪಕ್ಕದಲ್ಲಿ ಬಂದು ಬ್ಯಾಂಗಲ್ಸ್ ಇದೆ ಅಲ್ವಾ, ಬ್ಯಾಂಗಲ್ಸ್ ನಾನು ಆಲ್ರೆಡಿ ತಗೊಂಡಿದ್ದೀನಿ. ಅದನ್ನ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು. ಓಕೆನಾ, ಬ್ಯಾಂಗಲ್ಸ್ ಜೋಡ್ಸೋದು ಬಾಕ್ಸ್ ಗೆ ಬಂದು 10% ಕಮಿಷನ್ ಇದೆ. ಇನ್ನು ಈ ಕಡೆ ಪಕ್ಕದಲ್ಲಿರೋ ಡ್ರೆಸ್ ಗೆ ಬಂದು 10% ಕಮಿಷನ್ ಇದೆ. ಇದು ನನ್ನ ಹತ್ರ ಇದೆ, ಇವೆರಡೂ ನನ್ನ ಹತ್ರ ಇದೆ. ಸೊ ಇದಕ್ಕೂ ನಾನು ಇನ್ನೊಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ಬೇಕಾಗುತ್ತೆ. ಇನ್ನ ಪಕ್ಕದಲ್ಲಿರೋದು 4% ಇದೆ. ಆ ತರ ಇರೋದನ್ನ ಮಾಡಕ್ ಹೋಗ್ಬಿಡಿ. ಓಕೆನಾ, ಅದು ಬಟ್ ರಿವ್ಯೂ ಚೆನ್ನಾಗಿದೆ, 4.1 ಇದೆ. ಓಕೆನಾ, ಈ ತರ ನಾವು ಅಫಿಲಿಯೇಟ್ ಲಿಂಕ್ ಹಾಕ್ಬೇಕಂದ್ರೆ ಇಲ್ಲಿ ಪರ್ಪಲ್ ಕಲರ್ ಅಲ್ಲಿ, ಪಿಂಕ್ ಕಲರ್ ಅಲ್ಲಿ ಇರುತ್ತೆ ನೋಡಿ, ಅಫಿಲಿಯೇಟ್ ಅಂತ. ಈ ತರ ಒಂದು ಇಮೇಜಸ್ ನ ಮಾತ್ರ ನಾವು ತಗೊಂಡು ಲಿಂಕ್ ನ ಹಾಕ್ಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲಾದ್ರಲ್ಲೂ ಅಷ್ಟೇ. ಈ ತರ ಇರೋದನ್ನ ಮಾತ್ರ ನಾವು ಹಾಕೊಂಡ್ರೆ ನಮ್ಗೆ ಕಮಿಷನ್ ಬರುತ್ತೆ, ಇಲ್ಲ ಅಂದ್ರೆ ಕಮಿಷನ್ ಬರಲ್ಲ. ಇವಾಗ ಎಕ್ಸಾಂಪಲ್ ನಾನು ಯಾವ್ದು ಈ ಡ್ರೆಸ್ ನೇ ತಗೊಳ್ಳೋಣ. ಇವಾಗ ಇದು 10% ಕಮಿಷನ್ ಇದೆ ಅಲ್ವಾ, ನಾನು ಯಾವ ರೀತಿ ಇದ್ ಮಾಡ್ಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ಇವಾಗ ನಾನು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ತೀನಿ ಈ ಡ್ರೆಸ್ದು. ಓಕೆನಾ, ಯಾವ್ದು ಚೆನ್ನಾಗ್ ಕಾಣಿಸುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಚೆನ್ನಾಗಿದೆ, ಇದನ್ನ ತಗೊಂಡೆ ನಾನು. ಇವಾಗ ಬ್ಯಾಕ್ ಹೋಗ್ಬಿಟ್ಟು ಅದನ್ನ ಕ್ರಾಫ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಈ ಡ್ರೆಸ್ ಎಡಿಟ್ ಮಾಡ್ಕೊಳ್ಳೋಣ. ಅದ್ರಲ್ಲಿ ಬರೀ ಡ್ರೆಸ್ ಮಾತ್ರ ಶೋ ಆಗೋ ತರ ನೀವು ಎಡಿಟ್ ಮಾಡ್ಕೊಬೇಕಾಗುತ್ತೆ. ಓಕೆ, ಸೇವ್. ಇವಾಗ ಮೀಶೋ ಅಕೌಂಟ್ ಹೋಗೋಣ. ನಾನಿದು ಓಕೆ ಇದಕ್ಕೆ ಹಾಕಿದೀನಿ. ಕ್ರಿಯೇಟರ್ ಕ್ಲಬ್ ಹೋಗೋಣ, ಓಪನ್ ಕೊಡೋಣ. ಇಲ್ಲಿ ಕ್ರಿಯೇಟ್ ಲಿಂಕ್ ಫಾರ್ ಯೂಟ್ಯೂಬ್, ಇನ್ಸ್ಟಾ ಸ್ಟೋರೀಸ್, ಫೇಸ್ಬುಕ್ ಅಂತ ಇದೆ ಅಲ್ವಾ, ಲೆಫ್ಟ್ ಸೈಡು ರೈಟ್ ಸೈಡು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿದೆ ನೋಡಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಯೂಟ್ಯೂಬ್, ಫೇಸ್ಬುಕ್. ನಾನು ಇವಾಗ ಏನು ಶೇರ್ ಮಾಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಅದನ್ನ ಕ್ಲಿಕ್ ಮಾಡ್ಕೊಂಡೆ. ಇವಾಗ ಇದನ್ನ ವಿಶ್ ಲಿಂಕ್ ಅಲ್ಲಿ ನಾನು ಆಲ್ರೆಡಿ ವಿಶ್ ಲಿಂಕ್ ಅಲ್ಲಿ ಹಾಕಿದ್ದೀನಿ ಅಲ್ವಾ, ಇಲ್ಲಿದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ, ಡನ್ ಅಂತ ಕೊಟ್ಟೆ. ಇವಾಗ ಇದು ಸೆಲೆಕ್ಟ್ ಆಗಿದೆ. ಇನ್ನು ಕೆಳಗಡೆ ಬಂದ್ರೆ ನೋಡಿ, ಕಂಪ್ಲೀಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದೆ ಅಲ್ವಾ, ಅದನ್ನ ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿ ಗೋ ಟು ಹೋಮ್. ಓಕೆನಾ, ಇವಾಗ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು
ಇಲ್ಲಿ ಪ್ಲಸ್ ಇದೆ ಸ್ಟೋರಿ, ಈ ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟಿಕ್ಕರ್ ಮೇಲೆ ಹೋಗ್ಬಿಟ್ಟು ಲಿಂಕ್ ಅಂತ ಹೋಗ್ಬಿಟ್ಟು ಲಿಂಕ್ ಮೇಲೆ ಪೇಸ್ಟ್ ಮಾಡಿ, ಇದನ್ನು ಅಷ್ಟೇ ಶಾಪ್ ಫಾರ್ ಟುಡೇ ಅಂತ ಡನ್ ಅಂತ ಕೊಟ್ಬಿಟ್ಟು ಕೆಳಗಡೆ ಬೇಕಂದ್ರೆ ಕೆಳಗೆ ಹಾಕೊಬಹುದು, ಮೇಲ್ ಬೇಕಂದ್ರೆ ಮೇಲ್ ಹಾಕೊಬಹುದು. ಇಷ್ಟೇ. ನಿಮ್ಗೆ ಸಾಂಗ್ ಬೇಕಂದ್ರೆ ಯಾವ್ದಾದ್ರು ಸಾಂಗ್ ಕೂಡ ಹಾಕೊಬಹುದು. ಅಷ್ಟೇ, ಡನ್. ಇವಾಗ ಇದನ್ನ ಶೇರ್ ಮಾಡಿದ್ರೆ ಮುಗೀತು, ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಶೇರ್ ಆಗುತ್ತೆ. ಓಕೆನಾ? ಇವಾಗ ಮತ್ತೆ ಇನ್ಸ್ಟಾ ಓಪನ್ ಮಾಡ್ಬಿಟ್ಟು, ಅದಿನ್ನು ಓಪನ್ ಆಗಿಲ್ಲ, ಅಪ್ಲೋಡ್ ಆಗ್ತಾ ಇದೆ. ಈ ತರ ಅಪ್ಲೋಡ್ ಮಾಡ್ಕೊಂಡು ಈ ಸ್ಟೋರಿಯ ನೋಡ್ದವ್ರಿಗೆ ಯಾರಿಗಾದ್ರೂ ಇಷ್ಟ ಆಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ ಇಂದ ಯಾರಾದ್ರೂ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ ಏನ್ ಕಮಿಷನ್ ಅಮೌಂಟ್ ಇರುತ್ತೆ ಅದು ನಮ್ಗೆ ಬರುತ್ತೆ. ನಮ್ಗೆ ಅವ್ರು ಪರ್ಚೇಸ್ ಮಾಡಿದ ತಕ್ಷಣನೇ ಬರಲ್ಲ. ಇವಾಗ ಒಬ್ರು ಒಂದು ಡ್ರೆಸ್ ನ ಶಾಪಿಂಗ್ ಮಾಡ್ಕೊಂತಾರೆ ಅಂದ್ರೆ ಅದು 10 to 12 days ಅವ್ರಿಗೆ ರಿಟರ್ನ್ ಪಾಲಿಸಿ ಇರುತ್ತೆ ಅಲ್ವಾ. ಇನ್ ಕೇಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ರಿಟರ್ನ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಆ 12 days ಕಂಪ್ಲೀಟ್ ಆಗ್ಬೇಕು. ಆ 12 days ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಒಂದ್ ವಾರ ಆದ್ಮೇಲೆ ನಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ. ಓಕೆನಾ? ತಿಂಗ್ಳಿಗೆ ಒಂದ್ಸಲ ಪೇಮೆಂಟ್ ಈ ತರ ಆಗಲ್ಲ, ವೀಕ್ಲಿ ಒನ್ಸ್ 10 days ವೀಕ್ಲಿ ಒನ್ಸ್ ನಮ್ಗೆ ಅಮೌಂಟ್ ಪೇ ಆಗ್ತಾ ಇರುತ್ತೆ. ಇದಿಷ್ಟೇನೆ. ಓಕೆನಾ? ಈ ತರ ಅಮೌಂಟ್ ಬಗ್ಗೆ ಏನು ಇದು ಬೇಡ, ಗೊಂದಲ ಬೇಡ, ನಮ್ಗೆ ಅಮೌಂಟ್ ಬಂದೇ ಬರುತ್ತೆ. ಓಕೆನಾ? ಈ ತರ ಒಂದು ನಾವು ಬೈ ಮಾಡ್ದಿರನೆ ಈ ತರ ಒಂದು ರೀಲ್ಸ್ ಗಳನ್ನ ಇದನ್ನ ಬೇಕಂದ್ರೆ AI ವಿಡಿಯೋ ತರ ಜನರೇಟ್ ಮಾಡಿ ಕೂಡ ನಾವು ಅಪ್ಲೋಡ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ AI ವಿಡಿಯೋ ಯಾವ ರೀತಿ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿ ಅದಕ್ಕೆ ಲಿಂಕ್ ಹಾಕ್ಬಿಟ್ಟು ಅಫಿಲಿಟಿ ಮಾರ್ಕೆಟ್ ಲಿಂಕ್ ಹಾಕ್ಬಿಟ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಬಹುದು ಅಂದ್ಬಿಟ್ಟು. ಇವಾಗ ಜಸ್ಟ್ ನಾವು ಇಮೇಜಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಕಮಿಷನ್ ನ ಅರ್ನ್ ಮಾಡ್ಕೊಬಹುದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಪೇಮೆಂಟ್ ಬಗ್ಗೆನೂ ಭಯ ಬೇಡ, ನಮ್ಗೆ ಪೇಮೆಂಟ್ ಬಂದೇ ಬರುತ್ತೆ. ನಾನು ಹೇಳ್ದಾಗೆ ರಿಟರ್ನ್ ಪಾಲಿಸಿ ಇರುತ್ತೆ ಅಲ್ವಾ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಅಕೌಂಟ್ಗೆ ಅಮೌಂಟ್ ಬರೋದಿರುತ್ತೆ. ಅದು ಎಷ್ಟ್ ಜನ ಹೆಂಗೆ ಆರ್ಡರ್ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಇನ್ನ ನನ್ಗೆ ಅಮೌಂಟ್ ಬರ್ತಾ ಇಲ್ಲ ಅದು ಇದು ಅಂತ ಹೇಳ್ತಾ ಇದ್ದೀರಾ, ಫಸ್ಟ್ ಅದ್ರಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ನೆಲ್ಲ ಎಂಟ್ರಿ ಮಾಡ್ಬೇಕಿರುತ್ತೆ. ಪಾನ್ ಎಲ್ಲ ಕೊಡ್ಬೋದಾ ಅಂತ ನಂಗೆ ತುಂಬಾ ಜನ ಕಮೆಂಟ್ ಮಾಡಿದೀರಾ. ಕೊಡ್ಬೇಕು. ನಿಮ್ಗೆ ಅಕೌಂಟ್ ಗೆ ಕ್ರೆಡಿಟ್ ಹಾಕ್ಬೇಕು ಅಂದ್ರೆ ನಾವ್ ಎಲ್ಲಾ ಡೀಟೇಲ್ಸ್ ಕೊಟ್ರೇನೆ ಅಲ್ವಾ ಅಮೌಂಟ್ ನಮ್ಗೆ ಬರೋದು. ಸೊ ಡೀಟೇಲ್ಸ್ ಫಿಲ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರಲ್ಲ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಾಗೆ ಯಾವ ವಿಡಿಯೋ ಬೇಕು, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಬಾಯ್.